ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ಪಾಲಿಸಬಹುದಾದ 5 ಉತ್ತಮ ಅಭ್ಯಾಸಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಮುಂಜಾನೆ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದು ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಒಳ್ಳೆಯ ಕೆಲಸದೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸಿದರೆ ಸಂಪೂರ್ಣ ದಿನವು ಉತ್ತಮವಾಗಿರುತ್ತದೆ. ಅದೇ ಕೆಟ್ಟ ಅಥವಾ ಅಹಿತಕರ ಕೆಲಸದೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸಿದರೆ ದಿನಪೂರ್ತಿ ಅಶುಭ ಫಲವನ್ನೇ ಪಡೆದುಕೊಳ್ಳಬೇಕಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಬೆಳಗಿನ ಆರಂಭವು ನಮ್ಮ ಇಡೀ ದಿನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ನಾವು ಮುಂಜಾನೆ ಮಾಡುವಂತಹ ಕೆಲಸದಲ್ಲಿ ಒಂದಿಷ್ಟು ತಡವಾದರೂ ಉಳಿದೆಲ್ಲವೂ ವಿಳಂಬವಾಗುತ್ತದೆ ಎಂಬುದು ನೀವು ಗಮನಿಸಿರಬಹುದು. ಅದಕ್ಕಾಗಿಯೇ ಬೆಳಗ್ಗೆ ಶುಭ ಆರಂಭ ಅತ್ಯಗತ್ಯ ಎಂದು ಹೇಳಲಾಗುತ್ತದೆ. ಇದಲ್ಲದೆ ಶಾಸ್ತ್ರಗಳು ಮತ್ತು ಪುರಾಣಗಳು ಬೆಳಗ್ಗೆ ಪ್ರಾರಂಭಿಸಲು ಕೆಲವು ನಿಯಮಗಳನ್ನು ಸಹ ವಿವರಿಸುತ್ತವೆ. ಹಾಗಾಗಿ ಮುಂಜಾನೆ ನಾವು ಯಾವ ಕೆಲಸವನ್ನು ಮಾಡುತ್ತಿದ್ದೇವೆ ಎಂಬುದರ ಮೇಲೆ ನಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು. ಮುಂಜಾನೆ ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಅದು ನಮ್ಮ ಮಾನಸಿಕ ಶಾಂತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದು, ಇಡೀ ದಿನವನ್ನು ಹಾಳು ಮಾಡುವುದು. ಇನ್ನೂ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಇಡೀ ದಿನವು ಅರ್ಥಪೂರ್ಣವಾಗಿರುವುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಅರ್ಥ ಆಗ್ಬೇಕಂದ್ರೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಈ ವಿಡಿಯೋವನ್ನ ಅನೇಕ ಜನರಿಗೆ ಶೇರ್ ಮಾಡಿ. ಮೊದಲನೇದಾಗಿ, ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಪಾದಗಳನ್ನು ನೆಲಕ್ಕೆ ಇಡಬೇಡಿ. ಹೆಚ್ಚಾಗಿ ಜನರು ಮುಂಜಾನೆ ಎದ್ದ ತಕ್ಷಣ ಮೊದಲು ತಮ್ಮ ಪಾದಗಳನ್ನು ನೆಲದ ಮೇಲೆ ಇಡುತ್ತಾರೆ. ಇದನ್ನು ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಮುಂಜಾನೆ ಎದ್ದ ತಕ್ಷಣ ನೆಲದ ಮೇಲೆ ನಿಮ್ಮ ಪಾದಗಳನ್ನು ಇಡುವ ಮುನ್ನ ನೆಲವನ್ನು ನಿಮ್ಮ ಕೈಗಳಿಂದ ಸ್ಪರ್ಶಿಸಿ ನಮಸ್ಕರಿಸಬೇಕು. ಯಾಕೆಂದರೆ ಭೂಮಿಯನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅದರ ಮೇಲೆ ಪಾದಗಳನ್ನು ಇಡುವ ಮೊದಲು ಕ್ಷಮೆಗಾಗಿ ಪ್ರಾರ್ಥಿಸಬೇಕು. ಬೆಳಗಿನ ಸ್ಮರಣಾರ್ಥ ಸಂಪ್ರದಾಯದಲ್ಲಿ ಜನಪ್ರಿಯವಾಗಿರುವ ಭೂ ಪೂಜಾ ಮಂತ್ರವನ್ನು ಈ ಸಮಯದಲ್ಲಿ ಪಠಿಸಬೇಕು. ಎರಡನೆಯದಾಗಿ, ಈ ಕೆಲಸ ಮಾಡಿದ ನಂತರ ದಿನವನ್ನು ಪ್ರಾರಂಭಿಸಿ. ಮುಂಜಾನೆ ಕೆಲವೊಂದು ಕೆಲಸಗಳನ್ನು ಮಾಡದೆ ನಾವು ನಮ್ಮ ದಿನವನ್ನು ಪ್ರಾರಂಭಿಸಬಾರದು. ಅದರಲ್ಲೂ ನಾವು ಮುಂಜಾನೆ ಎದ್ದ ತಕ್ಷಣ ದೇವರನ್ನು ಸ್ಮರಿಸದೆ ದಿನವನ್ನು ಎಂದಿಗೂ ಪ್ರಾರಂಭಿಸಬಾರದು. ಮನಸ್ಸಿನಲ್ಲಿ ಮೊದಲು ದೇವರನ್ನು ಸ್ಮರಿಸುವುದರಿಂದ ಮನಸ್ಸಿಗೆ ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಇದು ಕ್ರಿಯೆಗಳಿಗೆ ಸ್ಥಿರತೆ ಮತ್ತು ಸಕಾರಾತ್ಮಕತೆಯನ್ನು ತರಲು ಸಹಾಯ ಮಾಡುತ್ತದೆ. ಇದನ್ನು ಭಗವದ್ಗೀತೆಯ 8ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ವಿವರಿಸಲಾಗುತ್ತದೆ. ಯಾವುದೇ ಕಾರ್ಯವನ್ನು ಮಾಡುವ ಮುನ್ನ ನನ್ನನ್ನು ಸ್ಮರಿಸಿ ನಂತರ ಕಾರ್ಯವನ್ನು ಮಾಡು ಎಂದಿದ್ದಾರೆ. ಮೂರನೇದಾಗಿ, ಕೆಟ್ಟ ಮಾತುಗಳನ್ನು ಆಡಬಾರದು. ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ರೀತಿಯ ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಬೇಕು. ಅಲ್ಲದೆ ಯಾವುದಕ್ಕೂ ಕೋಪಗೊಳ್ಳುವುದನ್ನು ಅಥವಾ ನಿಂದನೆಯ ಭಾಷೆಯನ್ನು ಬಳಸುವುದನ್ನು ತಪ್ಪಿಸಿ. ಇದು ನಮ್ಮ ಇಡೀ ದಿನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಸಿಹಿ ಮತ್ತು ಸತ್ಯವಾದ ಮಾತನ್ನು ತಪಸ್ಸು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಕಠಿಣ ಮಾತುಗಳು ಮನಸ್ಸನ್ನು ಮತ್ತು ಪರಿಸರ ಎರಡನ್ನೂ ಕಲುಷಿತಗೊಳ್ಳುತ್ತವೆ. ಇದನ್ನು ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಹೇಳಲಾಗುತ್ತದೆ. ಅಂದರೆ ಮನಸ್ಸಿಗೆ ತೊಂದರೆಯಾದಾಗ ಸತ್ಯವಾದ, ಪ್ರಿಯವಾದ ಮತ್ತು ಸಿಹಿಯಾದ ಮಾತುಗಳನ್ನು ಆಡುವುದು ಹಾಗೂ ನಿತ್ಯವೂ ವೇದ ಅಥವಾ ಶಾಸ್ತ್ರಗಳ ಅಧ್ಯಯನ ಮಾಡುವುದು ಮಾತಿನಿಂದ ಮಾಡುವ ತಪಸ್ಸಾಗಿದೆ. ನಾಲ್ಕನೆಯದಾಗಿ, ದೈಹಿಕ ಶುದ್ಧೀಕರಣವಾಗದೆ ಈ ಕೆಲಸ ಮಾಡಬೇಡಿ. ದೈಹಿಕ ಶುದ್ಧೀಕರಣವಿಲ್ಲದೆ ಅಂದರೆ ಸ್ನಾನ ಮಾಡದೆ ಪೂಜೆ ಅಥವಾ ಜಪವನ್ನು ಪ್ರಾರಂಭಿಸಬಾರದು ಎಂದು ಹೇಳಲಾಗಿದೆ. ಹೀಗೆ ಮಾಡುವುದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕ ಗ್ರಂಥಗಳು ಬಾಹ್ಯ ಮತ್ತು ಆಂತರಿಕ ಶುದ್ಧೀಕರಣದ ನಂತರ ಮಾತ್ರ ಪೂಜೆ ಮತ್ತು ಜಪವನ್ನು ಮಾಡುವುದು ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ಈ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಐದನೇದಾಗಿ, ತಡವಾಗಿ ಹೇಳುವುದನ್ನು ತಪ್ಪಿಸಬೇಕು. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ನಾವು ಮುಂಜಾನೆಯನ್ನು ಹಾಗೂ ಮುಂಜಾನೆಯ ಕೆಲಸವನ್ನು ಬ್ರಹ್ಮ ಮುಹೂರ್ತದೊಂದಿಗೆ ಪ್ರಾರಂಭಿಸಬೇಕು. ಯಾಕೆಂದರೆ ಬ್ರಹ್ಮ ಮುಹೂರ್ತದ ಅವಧಿಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ದೇವರ ಪೂಜೆಯನ್ನು ಮಾಡಲು ಮಂತ್ರಗಳನ್ನು ಪಠಿಸಲು ಬ್ರಹ್ಮ ಮುಹೂರ್ತದ ಅವಧಿಯು ಶ್ರೇಷ್ಠವಾದ ಅವಧಿಯಾಗಿದೆ.
ಬ್ರಹ್ಮ ಮುಹೂರ್ತವು ಸರಿಸುಮಾರು ಬೆಳಗ್ಗೆ 4ರಿಂದ ಬೆಳಗ್ಗೆ 5:30 ಇರುತ್ತದೆ. ಈ ಸಮಯದಲ್ಲಿ ಕೈಗೊಳ್ಳುವ ಕೆಲಸಗಳನ್ನು ಅತ್ಯಂತ ಮಹತ್ವದಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಬ್ರಹ್ಮ ಮುಹೂರ್ತದ ನಂತರ ಹೆಚ್ಚು ಹೊತ್ತು ಮಲಗುವುದನ್ನು ತಪ್ಪಿಸಬೇಕು. ಇದು ಸೋಮಾರಿತನದ ಮತ್ತು ದೈನಂದಿನ ದಿನಚರ್ಯಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ದಿನ ನಾವು ಬೆಳಗ್ಗೆ ಎದ್ದ ತಕ್ಷಣ ಪಾಲಿಸಬಹುದಾದ 5 ಉತ್ತಮ ಅಭ್ಯಾಸಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಅನೇಕ ಜನರಿಗೆ ಉಪಯೋಗವಾಗುವಂತೆ ಈ ವಿಡಿಯೋನ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ಕೇಳಿದಕ್ಕಾಗಿ, ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.